ಕೊಟ್ಟು ಮುಗಿಸಿ ಆಯಿತು, ಸರಿ ಇನ್ನು ಮೇಲೆ ಹೋಗು ನರಕಕ್ಕೆ, ಹಾಗೆ ಹೇಳುವುದಿಲ್ಲ. ಏನು ಮಾಡ್ತೇನೆ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟ ಅಭಿಜಾಯತೆ. ಒಳ್ಳೆ ಶುದ್ಧ ಕುಲದವರು, ಆ ವಂಶ ಇದೆಯಲ್ಲ ಕುಲ, ಒಳ್ಳೆ ಕುಲದವರು, ಶ್ರೀಮಂತರು, ಅಂಥ ಶ್ರೀಮಂತರಾಗಿರ್ತಕ್ಕಂಥವರು, ಶುದ್ಧ ಕುಲದವರು, ಅಂಥ ಒಂದು ಮನೆಯಲ್ಲಿ ಅವರಿಗೆ ಜನ್ಮ ಕೊಡ್ತೇನೆ, ಇಂಥ ಯೋಗ ಭ್ರಷ್ಟನಿಗೆ. ಆದ್ದರಿಂದ ಅವನು ಯಾವುದು ಪಾಪ ಮಾಡುವುದಿಲ್ಲ. ಅವನು ಏನು ಬಡವರು, ವ್ಯಾಧಿತರು, ದುರ್ಭಗರು, ದರಿದ್ರರು, ಪಾಪಿಗಳು, ಇವುದೆಲ್ಲ ಅವರ ಮನೆಯಲ್ಲಿ ನಾನು ಅವರನ್ನು ಹುಟ್ಟಿಸುವುದಿಲ್ಲ. ಯಾಕೆಂದರೆ ಅವರ ಆ ವಾತಾವರಣಕ್ಕೊಳಗಾಗಿ ಅವನು ಪಾಪಕರ್ಮ ಮಾಡಿಯಾನು. ಆಮೇಲೆ ಅದಕ್ಕೋಸ್ಕರ ನಾನೇನು ಮಾಡ್ತೇನೆ, ಒಳ್ಳೆ ಕುಲೀನರಾಗಿರ್ತಕ್ಕಂಥವ್ರು, ಒಳ್ಳೆ ಶುದ್ಧ ಕುಲದವರು, ಶ್ರೀಮಂತರು, ಯಾವುದು ದಾರಿದ್ರ್ಯದ ಒಂದು ಪೀಡೆಯಿಂದ ಪಾಪಕರ್ಮ ಮಾಡೋದಿಲ್ಲ ಅವರು. ಯಾಕೆ ಬೇಕಾಗಿದೆ, ಅಯ್ಯೋ ದೇವರು ಕೊಟ್ಟಿದ್ದಾನೆ, ನನಗೆ ಬೇಕಾದಷ್ಟು ಕೊಟ್ಟಿದ್ದಾನೆ, ನಾನು ಯಾಕೆ ಪಾಪಕರ್ಮ ಮಾಡಬೇಕು ಅಂತಕ್ಕಂಥವರು ಜನ ಇರ್ತಾರೆ. ಅಂಥವ್ರ ಮನೆಯಲ್ಲಿ ಹುಟ್ಟಿಸ್ತಾನೆ. ಅವನಿಂದ ಆಮೇಲೆ ದುಷ್ಟಕರ್ಮ ಪಾಪಕರ್ಮ ಅವನಿಂದ ಮಾಡಿಸುವುದಿಲ್ಲ. ಅಥವಾ ಒಂದು ವೇಳೆ ಅದು ಇನ್ನೊಂದು ರೀತಿಯಿಂದ ಇನ್ನೂ ಅವನಿಗೆ ಹೆಚ್ಚು ಅನುಗ್ರಹ ಮಾಡಬೇಕು ಅಂತ ಅನಿಸಿದರೆ, ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ಯೋಗಿಗಳಿದ್ದಾರೆ ನೋಡಿ, ಒಳ್ಳೆ ಯೋಗಾಭ್ಯಾಸ ಮಾಡ್ತಕ್ಕಂಥವ್ರು, ಅವಳು ಋಷಿಮುನಿಗಳು. ಮೇಲ್ನೋಟಕ್ಕೆ ಅವರಿಗೆ ಸಂಪತ್ತು ಏನಿಲ್ಲ, ಏನೋ ಗುಡಿಸಲಿನಲ್ಲೋ ಎಲ್ಲೋ ಇರ್ತಾರೆ, ಬಡವರಾಗಿರ್ತಾರೆ, ಏನೋ ಭಿಕ್ಷೆ ಬೇಡಿಕೊಂಡು ಬದುಕಿರ್ತಾರೆ. ಆದರೆ ಅವರು ಯೋಗಾಭ್ಯಾಸಿಗಳು, ಪರಮಾತ್ಮನ ವಿಶೇಷವಾದ ಭಕ್ತಿ ಮಾಡ್ತಕ್ಕಂಥವ್ರು, ಯೋಗ ಮಾಡ್ತಕ್ಕಂಥವ್ರು. ಅವರ ಕುಲದಲ್ಲೇ ಅವೆಲ್ಲೇ ಹುಟ್ಟಿಸಿ ನೇರವಾಗಿ ಅಲ್ಲಿಂದ ಆ ಯೋಗಾಭ್ಯಾಸ ಹಿಂದೆ ಏನು ನಿಂತು ಹೋಗಿತ್ತಲ್ಲ ಅದನ್ನು ಅವನಿಂದ ಮುಂದುವರಿಸ್ತೇನೆ. ಏತದ್ದಿ ದುರ್ಲಭತರಂ ಲೋಕೆ. ಇಂಥ ಧರ್ಮ ಈ ಧರ್ಮ ಇದೆಲ್ಲ ಎರಡು. ಶುಚೀನಾಂ ಶ್ರೀಮತಾಂ ಗೇಹೆ ಅಂದರೆ ಪಾಪ ಮಾಡಲಿಕ್ಕೆ ಅವಕಾಶವೇ, ಆ ಪ್ರಚೋದನೆಯೇ ಇಲ್ಲದೇ ಇರತಕ್ಕಂಥ ಸತ್ಕುಲದಲ್ಲಿ, ಒಳ್ಳೆಯ ಮನೆಯಲ್ಲಿ, ಶ್ರೀಮಂತರ ಮನೆಯಲ್ಲಿ ಹುಟ್ಟುವುದೊಂದು, ಇನ್ನು ಸಾಕ್ಷಾತ್ ಭಗವಂತನಲ್ಲಿ ಭಕ್ತಿ ಮಾಡತಕ್ಕಂಥ ಜ್ಞಾನಿಗಳ ತಪಸ್ವಿಗಳ ಮನೆಯಲ್ಲಿ ಹುಟ್ಟುವುದೊಂದು. ಈ ಎರಡು ಇದೇನಿಲ್ಲ, ಒಂದು ಒಳ್ಳೆಯ ಅನುಗ್ರಹ. ಅದು ದುರ್ಲಭ ಥರ. ಯಾವ ಕಾಮ್ಯಕರ್ಮ ಮಾಡಿದವರಿಗೂ ಇದು ಸಿಗುವುದಿಲ್ಲ. ಯಾವುದು ನಿಷ್ಕಾಮ ಕರ್ಮ ಇಷ್ಟವರೆಗೆ ಮಾಡಿದಾನಲ್ಲ ಅದರ ಫಲವಾಗಿ ನಾನು ಇಂಥ ದುರ್ಲಭತರವಾದ್ದು ಲೋಕೆ ಜನ್ಮ ಯತ್ ಈದೃಶಂ, ಇಂಥ ಜನ್ಮ ದುರ್ಲಭತರ ಅಂತನ್ನು ನಾನು ಕೊಡ್ತೇನೆ ಆತನಿಗೆ. ನಮ್ಗೆ ಅಷ್ಟು ಸಾಕು, ನಿನಗೆ ನೇರ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕಂತ ಇಲ್ಲ. ಒಳ್ಳೆ ನಾನು ಯೋಗಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡು, ಒಳ್ಳೆಯ ಮನೆತನದಲ್ಲಿ ನನಗೆ ಹುಟ್ಟಿಸುವಾಗ ಮಾಡು, ಒಳ್ಳೆಯ ವಾತಾವರಣ ಕೊಡು. ಭಗವದ್ಭಕ್ತರ ಸಂಘವಾಗಲಿ, ಸಾಧು ಸಂಘವಾಗಲಿ, ಲಿಂಗದೇಹ ಭಂಗವಾಗಲಿ. ಆ ಲಿಂಗದೇಹ ಭಂಗಕ್ಕೆ ಬೇಕಾಗಿರ್ತಕ್ಕಂಥ ಸಾಧು ಸಜ್ಜನ ಸಮಾಗಮ ಕೊಡ್ತೇನೆ ಅಂತ ಹೇಳ್ತದೆ. ಇದಕ್ಕಿಂತ ದೊಡ್ಡ ಅನುಗ್ರಹ ಬೇಕೇನೋ? ಅಂದರೆ ಯೋಗ ಮಾರ್ಗದಲ್ಲಿ ಹೋಗಿರ್ತಕ್ಕಂಥವನು ಸ್ವಲ್ಪ ತಪ್ಪಿದರೂ ಕೂಡ ಅವನಿಗೆ ಪುನಃ ಸಾಧು ಸಜ್ಜನರ ಸಂಘವನ್ನು ಮಾಡಿಕೊಟ್ಟು ಅವನಿಂದ ಪುನಃ ಯೋಗ ಮಾಡಿಸಿ, ನಿಷ್ಕಾಮ ಕರ್ಮ ಯೋಗ ಮಾಡಿಸಿ ತನ್ನ ಬಳಿಗೆ ಕರೆಸಿಕೊಳ್ತಾನೆ ಭಗವಂತ. ತತ್ರ ಏನಾಗ್ತದೆ ಅಂತ ಹೇಳ್ತಾರೆ, ತಾನೇ ಹೇಳ್ತಾನೆ, ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಹಿಂದಿನ ಜನ್ಮದಲ್ಲಿ ಅವನೇನು ಅರ್ಧ ಮಾಡಿ ಮುಗಿಸಿದ್ದಾನೆ, ನಿಲ್ಲಿಸಿದ್ದಾನಲ್ಲ, ಆ ಒಂದು ಯೋಗ ಮಾರ್ಗವನ್ನು ಪುನಃ ಅವನ ಕಡೆಯಿಂದ ಮಾಡಿಸ್ತೇನೆ. ಪೌರ್ವದೇಹಿಕಂ ಯತತೆ ಚ ತಥೋ ಭೂಯ. ಹಿಂದೆ ಏನು ಮಾಡ್ತಿದ್ದಾನೆ, ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದಾನೆ, ಹೆಚ್ಚು ಬಲ ಇಲ್ಲ, ನಡೆಯುವಾಗ ನಿಧಾನವಾಗಿ ನಡೀತಾ ಇದ್ದ, ಈಗ ಹಾಗಲ್ಲ, ವೇಗವಾಗಿ ನಡೀತಾನಂತ. ಆ ಮೋಕ್ಷ ಮಾರ್ಗದಲ್ಲಿ ವೇಗವಾಗಿ ದೃಢವಾಗಿ ಅಂಥ ಒಂದು ನಡೀತಕ್ಕಂಥ ಒಂದು ಶಕ್ತಿ ಕೊಡ್ತಾನಂತೆ ಇವಾಗ. ಭೂಯ ಸಂಸಿದ್ಧವು ಏನೋ ಯತತೆ, ಭೂಯ ಯತತೆ, ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ತಾನಂತೆ. ಅದು ಪ್ರಯತ್ನ ಕಡಿಮೆ ಮಾಡಿದಾಗ ಇಂಥದ್ದೆಲ್ಲ ಏನು ತಲೆಯಲ್ಲಿ ಬೇರೆ ಆಲೋಚನೆ ಬರೋದು. ಆ ಪ್ರಯತ್ನ ಇನ್ನು ಮೇಲೆ ಕಡಿಮೆ ಆಗಬಾರದು, ಇನ್ನಷ್ಟು ಜಾಸ್ತಿ ಆಗಬೇಕು ಅಂತ ಅನುಗ್ರಹ ಮಾಡ್ತಾನಂತೆ. ಆಗ ಏನಾಗ್ತದೆ, ಇನ್ನಷ್ಟು ಪ್ರಯತ್ನವಾದಾಗ ಬೇರೆ ಯಾವುದೇ ಆಲೋಚನೆ ತಲೆಗೆ ಬರುವುದಿಲ್ಲ, ಪುನಃ ಮೋಕ್ಷ ಮಾರ್ಗದಲ್ಲಿ ಮುಂದುವರಿತಾನೆ. ಪೂರ್ವಾಭ್ಯಾಸೇನ ತೇನೀವ ಹ್ರಿಯತೆ ಅವಶೋಪಿ.
ಯಾವ ರೀತಿ ಗಾಳಿ ಜೋರಾಗಿ ಬಂದುಬಿಟ್ರೆ ಬಿದ್ದು ಬಿಡ್ತೇವೆ ನಾವು, ಬಿರುಗಾಳಿ ಬಂದುಬಿಟ್ರೆ ಹಾಗೆ ಅಷ್ಟು ಅಪೂರ್ವ ಅಭ್ಯಾಸ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಅಭ್ಯಾಸ ಇದೆಯಲ್ಲ, ಅದು ತಳ್ಳುತ್ತದಂತೆ ಮುಂದಕ್ಕೆ. ಹೋಗು ಹೋಗು, ಕಾಲಿನಲ್ಲಿ ಬಲ ಇಲ್ಲದೆ ಹೋದರೂ ಕೂಡ ಅದು ತಳ್ಳುತ್ತದಂತೆ. ಅದೇ ಮಾರ್ಗದಲ್ಲಿ ಮುಂದುವರಿಯುವಂತೆ ಮಾಡ್ತದೆ. ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿವರ್ತತೆ. ಜಿಜ್ಞಾಸು ಅವನಿಗೆ ಏನು ಇಚ್ಛೆ ಬರ್ತದಂತೆ, ಯೋಗಾಭ್ಯಾಸ ಮಾಡಬೇಕು 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 ಅಂತ ಬಹಳ ಇಚ್ಛೆ ಬಂದ್ಬಿಡ್ತದಂತೆ. ಅಂಥವನಿಗೆ ಮೋಕ್ಷ ಅದು ಕಟ್ಟಿಟ್ಟ ಗಂಟು, ಅವನಿಗೆ ಸಿಕ್ಕೇ ಸಿಗ್ತದೆ. ಅಂದರೆ ಹೇಳ್ತಾರೆ ವಿಜಯದಾಸರು ಒಂದು ಮಾತು ಹೇಳ್ತಾರೆ, ಈ ಮನಸ್ಸಿನಲ್ಲಿ ರಜೋಗುಣ ತಮೋಗುಣಗಳು ಏನಿದೆ ಅದು ನಮ್ಮನ್ನು ತಡೀತಕ್ಕಂಥದ್ದು. ಹೋಗುವಾಗ ಮಾರ್ಗದಲ್ಲಿ ನಮಗೆ ತಡೀತಕ್ಕಂಥದ್ದು. ಸತ್ವಗುಣ ಏನು ಮಾಡ್ತದೆ, ಮೋಕ್ಷ ಮಾರ್ಗದಲ್ಲಿ ನಮ್ಮನ್ನು ಮುಂದಕ್ಕೆ ಕಳಿಸಿಕೊಡ್ತದೆ. ರಜೋಗುಣ ತಮೋಗುಣ ನಮ್ಮನ್ನು ತಡೀತದೆ. ಇದ್ದಕ್ಕಿದ್ದ ಹಾಗೆ ಏನೋ ಬೇರೆ ಬೇರೆ ಆಲೋಚನೆ ಬರುವ ಹಾಗೆ ಮಾಡ್ತದೆ. ಈ ರಜೋಗುಣ ತಮೋಗುಣಗಳನ್ನು ತೆಗಿತಾನಂತೆ ಭಗವಂತ. ಗಾಢವಾದ ರಜೋ ತಮೋ ಗುಣಗಳ ಓಡಿಸಿ ಶುದ್ಧಾತ್ಮನ ಮಾಡಿ ಪ್ರತಿದಿನ. ಏನೋ ನನ್ನ ಶುದ್ಧಾತ್ಮನನ್ನು ಮಾಡು. ಬೇಡುವ ಮನವಿಯೋ ನಿನ್ನನು ಕಾಡುವ ಮನವಿಯೋ, ಬೇಡುವ ಮನವಿಯೋ ನಿನ್ನನು ಕಾಡುವ ಮನವಿಯೋ, ಪಾಡುವೆ ನಿನ್ನಯ ಸಾಸಿರ ನಾಮವ ಪಾವನ ನಾಮ ವಿಜಯ ವಿಠಲ. ಬೇಡುವ ಮನವಿಯೋ ನಿನ್ನನು ಕಾಡುವ ಮನವಿಯೋ, ನನಗೆ ಅಂಥ ಮನಸ್ಸು, ನಿನ್ನನ್ನು ಬೇಡಬೇಕು, ಕಾಡಬೇಕು. ನನಗೆ ಮೋಕ್ಷ ಮಾರ್ಗದಲ್ಲಿ ಮುಂದೆ ಹೋಗಲಿಕ್ಕೆ ನನಗೆ ಅನುಗ್ರಹ ಮಾಡು. ನಾನು ಕಾಡ್ತೇನೆ, ನಿನ್ನನ್ನು ಬೇಡ್ತೇನೆ, ಕಾಡ್ತೇನೆ. ಅಂಥ ಮನಸ್ಸು ನನಗೆ ಕೊಡು. ನಾನು ಬೇಡ್ತೇನೆ ಅಂತ ಹೇಳಲಿಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ, ಆದರೆ ಬೇಡುವ ಮನಸ್ಸನ್ನು ಕೊಡು. ಆ ಜಿಜ್ಞಾಸ ಬರ್ತದಂತೆ. ಆ ಜಿಜ್ಞಾಸ ಬಂದರೆ ಆವಾಗ ಯೋಗಸ್ಯ ಶಬ್ದ ಬ್ರಹ್ಮ ಅತಿವರ್ತತೆ. ಶಬ್ದ ಬ್ರಹ್ಮ ಅಂತಂದರೆ ವೇದ, ಶಬ್ದಾತ್ಮಕವಾದ ಬ್ರಹ್ಮ. ಬ್ರಹ್ಮ ಅಂದರೆ ಬ್ರಹ್ಮ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಶಬ್ದ ಬ್ರಹ್ಮ ಅಂದರೆ ವೇದ. ವೇದದ ವಿಧಿ ನಿಷೇಧಗಳನ್ನು ಮೀರಿ ಆ ಕಡೆ ಹೋಗಿಬಿಡ್ತಾನಂತೆ. ಅಪರೋಕ್ಷ ಜ್ಞಾನ ಬಂದರೆ ಸಾಕು, ವೇದದ ವಿಧಿ ನಿಷೇಧ ಅವನನ್ನು ಕಟ್ಟಿ ಹಾಕೋದಿಲ್ಲ. ಇನ್ನು ಮೋಕ್ಷಕ್ಕೆ ಹೋದರೆ ಕೇಳಬೇಕೇ? ಇಲ್ಲವೇ ಇಲ್ಲ. ಅಂತೂ ಅಪರೋಕ್ಷ ಜ್ಞಾನ ಮೋಕ್ಷ ಎರಡನ್ನೂ ಕೂಡ ಕೊಟ್ಟು ಬಿಡ್ತಾನಂತೆ. ಈಗ ಮಾಡುವಾಗ ಅವನು ಹೆಚ್ಚಾಗಿ ಪ್ರಯತ್ನ ಮಾಡ್ತಾನಲ್ಲ, ಹೆಚ್ಚು ಹೀಗೆ ಪ್ರಯತ್ನ ಮಾಡ್ತಾ ಬಂದರೆ ಏನಾಗ್ತದೆ, ಪ್ರಯತ್ನಾತ್ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ. ಆ ಯತ್ನ ಮಾಡ್ತಾ ಮಾಡ್ತಾ ಬಂದರೆ ಅವನ ಪಾಪಗಳೆಲ್ಲ ಪರಿಹಾರ ಆಗ್ತಾನೇ ಬರ್ತದೆ. ಪರಮಾತ್ಮನ ಚಿಂತನೆ ಮಾಡಿಕೊಂಡು ಮುಂದಕ್ಕೆ ಹೋಗುವಾಗ ಒಳಗಡೆ ಇರತಕ್ಕಂತಹ ಪಾಪಗಳು ಕರಗ್ತಾ ಬರ್ತದೆ. ಎಷ್ಟೆಷ್ಟು ಮುಂದಕ್ಕೆ ಹೋಗ್ತಾನೆ ಅಷ್ಟಷ್ಟು ಆ ಪಾಪದ ಭಾರ ಇದೆಯಲ್ಲ ಅದು ಕಡಿಮೆಯಾಗಿ ಹೊತ್ತುಕೊಳ್ಳೋದು. ಪಾಪ ಬೆಟ್ಟದಷ್ಟಿದೆ ಪಾಪ, ಅದೆಲ್ಲ ಹೊರಟು ಹೋಗ್ತದೆ. ಆ ಸಂಶುದ್ಧ ಕಿಲ್ಪಿಷಃ ಅನೇಕ ಜನ್ಮ ಸಂಸಿದ್ಧ. ಆದರೆ ಒಂದೇ ಜನ್ಮದಲ್ಲಿ ಸಿಗ್ತದೆ ಅಂತ ಮಾತ್ರ ತಿಳ್ಕೊಬೇಡಿ, ಇದೇನು ಇಷ್ಟು ಸುಲಭದಲ್ಲಿ ಆಗ್ತದೆ ಅಂತ ಮಾತ್ರ ತಿಳ್ಕೊಬೇಡಿ. ಅನೇಕ ಜನ್ಮದಲ್ಲಿ ನಾವು ಅಭ್ಯಾಸ ಮಾಡಬೇಕು, ಅನೇಕ ಜನ್ಮದಲ್ಲಿ ಈ ರೀತಿ ಪ್ರಯತ್ನ ಮಾಡ್ತಾನೇ ಬರಬೇಕು. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ, ಪರಗತಿಯನ್ನು ಅವನು ಹೊಂದುತ್ತಾನೆ. ಅನೇಕ ಜನ್ಮ ಸಿದ್ಧ. ಹಾಗೆ ಅವನು ಆ ಯೋಗ ಹೇಗಿರಬೇಕು, ಯೋಗದಲ್ಲಿ ಅನೇಕ ಮೆಟ್ಟಲುಗಳಿವೆ. ಈಗ ಕಾಮ್ಯಕರ್ಮದ ನಿಷ್ಕಾಮ ಕರ್ಮ ಯೋಗ ಏನಿದೆ ಅದರಲ್ಲಿ ಮೊದಲಿಗೆ ತಪಸ್ವಿಗಳು, ಕರ್ಮಿಗಳು ಅಂತಿದ್ದಾರೆ. ಯಜ್ಞ ಯಾಗಾದಿಗಳನ್ನು ಕೂಡ ಏನು ಪರಮಾತ್ಮನ ಪ್ರೀತಿಯರ್ಥವಾಗಿ ನಿಷ್ಕಾಮನೆಯಿಂದ ಮಾಡ್ಬೋದು. ಇನ್ನು ಕೃಚ್ಛ ಚಾಂದ್ರಾಯಣ ಮುಂತಾದವುಗಳು ತಪಸ್ಸುಗಳು, ಏಕಾದಶಿ ವ್ರತ ಮುಂತಾದ ತಪಸ್ಸುಗಳು, ಇವುಗಳನ್ನೆಲ್ಲ ಮಾಡುವಾಗ ನಿಷ್ಕಾಮನೆಯಿಂದ ಭಗವಂತನ ಒಂದು ಇದಕ್ಕೋಸ್ಕರ ಅನುಗ್ರಹಕ್ಕೋಸ್ಕರ ಅದನ್ನು ಮಾಡ್ಬೋದು. ಮಾಡುವಾಗ ಆ ಕ್ರಮ ಗೊತ್ತಿಲ್ಲದೆ ಹೋದರೂ ಕೂಡ ಮಾಡಬೇಕಂತೆ. ಆ ಕ್ರಮದಲ್ಲಿ ಅನೇಕ ತಪ್ಪುಗಳಾಗಬಹುದು. ಏನು ಸಂಧ್ಯಾವಂದನೆಗೆ ಕೂತ್ಕೊಂಡ್ರೇನೆ ನಮಗೆ ಗಾಯತ್ರಿ ಜಪ ಸರಿ ಬರೋದಿಲ್ಲ, ಸರಿಯಾಗಿ ಹೇಳೋದಿಲ್ಲ. ಗಾಯತ್ರಿ ಜಪ ಸರಿ ಹೇಳೋದಿಲ್ಲ. ಧಿಯೋ ಯೋನ ಪ್ರಚೋದಯಾತ್ ಅಂತಂದು ಬಿಡ್ತಾರೆ. ಧಿಯೋ ಅಂತ ಅನ್ನೋದನ್ನು ಧಿಯೋ ಅಂತ ಹೇಳಿಸ್ಬಿಡ್ತಾರೆ. ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಇಲ್ಲ, ಹ್ರಸ್ವ ದೀರ್ಘ ವ್ಯತ್ಯಾಸ ಇಲ್ಲ. ಧಿಯೋ ಯೋನ ಅಂತ ಎಂಬುದು ಧಿಯೋ, ಆಮೇಲೆ ನಹ ವಿಸರ್ಗ ಹೊರಟು ಹೋಗಿಬಿಡ್ತದೆ. ವಿಸರ್ಗ ಹೊರಟು ಹೋಗ್ಬಿಡಿ. ಧಿಯೋ ಯೋನ ಪ್ರಚೋದಯಾತ್. ಈಗ ಎಷ್ಟೋ ಜನ ಹೇಳ್ತಾರೆ, ನಾನು ಕೇಳ್ತಾ ಇದ್ದೇನೆ, ಎಷ್ಟೋ ಜನ ಕೇಳ್ತಿದ್ದಾರೆ, ಏನು ಸಾಮಾನ್ಯವೇ ಇದು? ತಪ್ಪು. ನ ಪ್ರಚೋದಯಾತ್, ನಮಗೆ ಒಳ್ಳೆ ಬುದ್ಧಿ ಕೊಡಬೇಡ ಅಂತ.
ನಾವು ಬೇಡ್ಕೊಳ್ಳೋದು ಒಳ್ಳೆ ಬುದ್ಧಿ ಕೊಡೋ, ನನ್ನ ಮೋಕ್ಷ ಮಾರ್ಗದಲ್ಲಿ ನನಗೆ ಒಳ್ಳೆ ಪ್ರೇರಣೆ ಮಾಡುವಂತ, ಪ್ರೇರಣೆ ಮಾಡಬೇಡ ಅಂತ ಅರ್ಥ. ಅದಕ್ಕೆ ಇಂಥದ್ದೆಲ್ಲ ತಪ್ಪುಗಳು ಸಾಮಾನ್ಯ, ಇಂಥದ್ದೆಲ್ಲ ತುಂಬ ತುಂಬ ತಪ್ಪುಗಳು ಮಾಡ್ತೇವೆ ನಾವು. ಈ ರೀತಿ ಸರಿಯಾಗಿ ತಿಳ್ಕೊಳ್ಳದೆ ಇದ್ರೂ ಕೂಡ ಮಾಡಿ ಅಂತ ಹೇಳ್ತಾರೆ. ಕರ್ಮ ಬಿಡಬೇಡಿ, ಮಾಡಿ. ಯಾಕೆಂದರೆ ಸಣ್ಣ ಮಗು, 7-8 ವರ್ಷದ ಮಗುವಿಗೂ ಕೂಡ ಉಪನಯನ ಮಾಡಿಬಿಟ್ಟು ಗಾಯತ್ರಿ ಜಪ ಹೇಳಿಕೊಡ್ತಾರೆ. ಅದಕ್ಕೇನು ಗೊತ್ತಿದೆ, ಆದರೆ ಜಪ ಮಾಡಿಸ್ತೀವಿ ನಾವು. ಜಪ ಮಾಡಿದರೆ ಅದರ ಫಲ ಸಿಕ್ಕೇ ಸಿಗ್ತದೆ. ಅದು ನಪ್ರಚೋದಯಾತ್ ಅಂತ ಬುದ್ಧಿಪೂರ್ವಕವಾಗಿ ಹೇಳಿದ್ದಲ್ವಲ್ಲ. ಆದ್ದರಿಂದ ಭಗವಂತ ಅಷ್ಟು ಶಬ್ದದ ಮೇಲೆ ಭಾರ ಒತ್ತು ಹಾಕುವುದಿಲ್ಲ. ಅಂತೂ ತಿಳಿಯದೇ ಹೋಗಲಿ ಅಂತೂ ಕರ್ಮಾಚರಣೆ ಮಾಡಿ. ದೋಷವಾಗ್ತದೆ, ನಾನೇನು ಮಾಡಿದರೆ ತಪ್ಪಾಗ್ತದೆ ಏನೋ ಅಂತ ಭಯಪಟ್ಟು ಹಿಂದೆಗೆಬಾರದು. ಆ ಕರ್ಮ ಯೋಗ ಇದೆಲ್ಲ ಮೋಕ್ಷ ಮಾರ್ಗದಲ್ಲಿ ನಾನೇನು ತಪ್ಪು ಮಾಡಿಬಿಟ್ರೆ ತಪ್ಪಾಗ್ತದಲ್ಲ, ಏನೋ ವಿಪರೀತ ಅನರ್ಥ ಆಗ್ತದೆ. ಇಲ್ಲ, ಬೇರೆ ದೇವತೆಗಳನ್ನು ಪೂಜಾ ಮಾಡುವಾಗ ಮಾತ್ರ ಬಹಳ ಜಾಗರೂಕರಾಗಿರಬೇಕು. ಪರಮಾತ್ಮನ ಬಳಿಗೆ ನಾವು ಸೇವಾ ಮಾಡುವಾಗ ಎಷ್ಟು ತಪ್ಪಾದರೂ ಕೂಡ ವತ್ಸಲೋ ವತ್ಸಿ ಅಂತ ಈ ವ್ರತದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಯಾರೋ ಒಬ್ಬ ಹೇಳಿದಂತೆ, ಹೊಚ್ಚಳೋ ಹುಚ್ಚಿ ಅಂತ ಅಂದ್ಬಿಟ್ಟ ಅಂತ. ಏನೋ ಯಶೋದೆ ಮಗು ಮಲಗದೆ ನಿದ್ದೆ ಮಾಡ್ತಾ ಇದೆ, ಚಳಿ ಬರ್ತದೆ, ಅದಕ್ಕೇನಾದರೂ ಹೊದಿಕೆ ಹಾಕಿದಾರೆ, ಹೊಚ್ಚಳೋ ಹುಚ್ಚಿ, ಏನು ಮಾಡಿದಳು ಗೊತ್ತಿಲ್ಲ ಅಂತ ಆ ಅಭಿಪ್ರಾಯದಿಂದ ಅವನು ಹೇಳಿದಂತೆ ಅದು ಭಗವಂತ ಅದಕ್ಕೂ ಒಲಿದಿದ್ದಾನೆ ಅಂತ ಹೇಳ್ತಾರೆ. ಅದು ವತ್ಸಲೋ ವತ್ಸಿ ಅಂತ ಇರೋದಲ್ಲಿ ಅದು ಹೇಳುವಾಗ ತಪ್ಪಾಗಿರ್ಬೋದು, ಅದು ಆ ಅಭಿಪ್ರಾಯ ಅಲ್ಲ, ಅವನಿಗೆ ತಪ್ಪು ಹೇಳಿದ್ದಾನೆ. ಅಂತೂ ಆ ರೀತಿ ತಪ್ಪು ಹೇಳಿದರೂ ಕೂಡ ಅಂಥ ತಪ್ಪಾಗ್ತದೆ ಅಂತ ಭಯಪಟ್ಟು ನಾನು ಕರ್ಮ ಮಾಡುವುದಿಲ್ಲ, ಭಗವಂತನ ಸೇವಾ ಮಾಡುವುದಿಲ್ಲ ಅಂತ ಮಾತ್ರ ಹೇಳಿಬಿಡಿ, ಮಾಡಿ ಅಂತ ಹೇಳ್ತಾರೆ. ಅದು ಶ್ರೇಷ್ಠ. ಅದಕ್ಕಿಂತ ಇನ್ನು ಈ ರೀತಿಯಲ್ಲಿ ತಪ್ಪಾಗಿ ಎಲ್ಲೆಲ್ಲ ಕರ್ಮ ಮಾಡೋದಕ್ಕಿಂತ ಆ ಮಾಡ್ತಕ್ಕಂಥ ಕ್ರಮ ಎಲ್ಲ ಸರಿಯಾಗಿ ತಿಳ್ಕೊಂಡು ಮಂತ್ರದ ಅರ್ಥವನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳೋದಿದೆಯಲ್ಲ, ಅದು ಹೆಚ್ಚು ಫಲ ಕೊಡ್ತಕ್ಕಂಥದ್ದು. ಹೇಳ್ತಾರೆ, ಇದು ಜಯತೀರ್ಥರು ಪದ್ಯಮಾಲ ಬರೆದಿದ್ದಾರೆ. ಪದ್ಯಮಾಲ ಬರೆದು ಆಮೇಲೆ ಹೇಳ್ತಾರೆ, ಈ ಪದ್ಯಮಾಲ ನೀವು ದೇವರು ಪೂಜೆ ಮಾಡದೆ ಹೋದರೆ ಅದನ್ನು ಪಠನ ಮಾಡಿದರೂ ಕೂಡ ನಿಮಗೆ ಪೂಜೆ ಮಾಡಿದ ಫಲ ಸಿಗ್ತದೆ ಅಂತಂತಾರೆ. ಹಾಗೆ ತೀರ್ಥ ಪ್ರಬಂಧ ವಾದಿರಾಜರು ಹೇಳಿಬಿಟ್ಟು, ಏನು ನೀವು ತೀರ್ಥಯಾತ್ರೆ ಮಾಡಲಿಕ್ಕೆ ಆಗಲಿಲ್ಲ, ಇದನ್ನು ಪಾರಾಯಣ ಮಾಡಿರಿ, ನಿಮಗೆ ತೀರ್ಥಯಾತ್ರೆ ಫಲ ಸಿಗ್ತದೆ ಅಂತ ಹೇಳ್ತಾರೆ. ಹಾಗೆ ಇಂಥದ್ದೆಲ್ಲ ಕೆಲವು ಫಲ ಸಿಗುವುದಿಲ್ಲ ಅಂತೇನಿಲ್ಲ. ಅಂದರೆ ಜ್ಞಾನಕ್ಕೂ ಕೂಡ ಫಲ ಇದೆ. ಏನು ಕ್ರಿಯಾ ಮಾಡಿಲ್ಲ, ಈಗ ಕ್ರಿಯಾ ಮಾಡಬೇಕು, ಏನೋ ಮಾಡಿದರೆ ಫಲ ಇದೆ. ಅದಕ್ಕಿಂತಲೂ ಹೆಚ್ಚಿನ ಫಲ ಅದರ ಹಿಂದೆ ಅಡಗಿರ್ತಕ್ಕಂಥ ತತ್ವದ ಜ್ಞಾನ, ಅದಕ್ಕೆ ಹೆಚ್ಚು ಫಲ. ಅವನು ಏನು ಮಾಡ್ತಾನೆ, ಆ ಕೆಲಸ ಮಾಡೋದಿಲ್ಲ, ಏನು ಪೂಜೆ ಮಾಡೋದಿಲ್ಲ, ಆ ಪೂಜೆಯ ತತ್ವ ಏನಿದೆ ಅಂತ ಎಲ್ಲ ತಿಳ್ಕೊಂಡಿರ್ತಾನೆ. ದೇವರಿಗೆ ನೈವೇದ್ಯ ಮಾಡೋದಿಲ್ಲ. ದೇವರ ನೈವೇದ್ಯ ಅಂದರೆ ಏನು, ಅದರ ಹಿಂದಿನ ಏನು ತತ್ವ ಏನಿದೆ ಅದನ್ನು ತಿಳ್ಕೊಂಡಿದ್ದಾನೆ, ನೈವೇದ್ಯ ಮಾಡೋದಿಲ್ಲ. ಆದರೂ ಕೂಡ ಏನು ತಿಳಿಯದೇ ನೈವೇದ್ಯ ಮಾಡ್ತಕ್ಕಂಥವನಿದ್ದಾನಲ್ಲ, ಅವನಿಗಿಂತ ನೈವೇದ್ಯ ತತ್ವವನ್ನು ತಿಳಿದವನಿಗೆ ಹೆಚ್ಚು ಫಲ. ಆಮೇಲೆ ಅವನು ತಿಳಿದು ನೈವೇದ್ಯ ಸಮರ್ಪಣೆ ಮಾಡಿದರೆ ಕೇಳಬೇಕೆ, ಬಹಳ ಫಲ ಸಿಗ್ತದೆ. ಆ ಯೋಗದಲ್ಲಿ ಆ ಮೆಟ್ಟಲುಗಳನ್ನು ಹೇಳ್ಕೊಂಡು ಬರ್ತಾರೆ. ಸರಿ, ಇನ್ನು ಆ ಒಂದು ಕರ್ಮ ಅದೆಲ್ಲ ಸರಿಯಾಗಬೇಕಾಗಿದ್ದರೆ, ಫಲ ಕೊಡಬೇಕಾಗಿದ್ದರೆ ಅದರ ಇದನ್ನು ತಿಳ್ಕೊಳ್ಬೇಕು. ಸ್ನಾನ ಸಂಧ್ಯಾ ಜಪವು ಮೌನ ಧ್ಯಾನಗಳು ದಾನ ಧರ್ಮಾವಳಿ ಏನೇನು ಮಾಡಿದರು ಶ್ರೀನಿವಾಸನೆ ನಿನ್ನ ಜ್ಞಾನದಿಂದಲೇ ನೆನೆವನಿಗೆ ಸರಿಯುಂಟೇ. ಇವರು ಹೇಳ್ತಾರೆ ವಿಜಯದಾಸರು. ಏನು ಮಾಡಬೇಕು, ಸ್ನಾನ ಸಂಧ್ಯಾ ಜಪ ಮೌನ ಧ್ಯಾನ ದಾನ ಧರ್ಮ ಏನು ಮಾಡಿದರೂ ಕೂಡ ಶ್ರೀನಿವಾಸನೇ ನಿನ್ನ ಜ್ಞಾನದಿಂದಲೇ ನೆನೆವನಿಗೆ ಯಾರೂ ಸರಿಯಿಲ್ಲ. ಅಂದರೆ ಇಷ್ಟೆಲ್ಲ ಮಾಡ್ತಾರಲ್ಲ, ಸ್ನಾನ ಸಂಧ್ಯಾ ಜನ ತಪ ಏನು ಮಾಡಿದ್ರು ಜ್ಞಾನ ಇಲ್ಲದೆ ಹೀಗೆಲ್ಲ ಮಾಡಿದರೆ ಜ್ಞಾನದಿಂದ ನೆನೆವವನಿದ್ದಾನಲ್ಲ ಅವನಿಗೆ ಇವರು ಸಮನಲ್ಲ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಇನ್ನು ಆ ಒಂದು ತಿಳಿದು ಮಾಡ್ತಕ್ಕಂಥ ಆ ಯೋಗದಲ್ಲಿ ಆಮೇಲೆ ಒಂದು ಮಾತು ಹೇಳ್ತಾನೆ ಭಗವಂತ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ
ಯುಕ್ತ ತಮೋಮತಃ. ಯೋಗಿಗಳಲ್ಲಿಯೂ ಕೂಡ ಶ್ರದ್ಧೆಯಿಂದ ನನ್ನನ್ನೇ ಅಂತರಾತ್ಮದಿಂದ ನೆನೆದು ಯಾರು ಪೂಜೆ ಮಾಡ್ತಾನೆ ಅವನು ಅತ್ಯಂತ ಶ್ರೇಷ್ಠ ಅಂತ. ಅಂದರೆ ಭಗವಂತನ ಆರಾಧನೆ ಮಾಡುವಾಗ ಬೇರೆ ದೇವತೆಗಳನ್ನು ನಾವು ಪೂಜೆ ಮಾಡಬೇಕು ಅಲ್ವೇ? ಅವರು ಗುರುಗಳು, ಅವರನ್ನು ಬಿಡುವ ಹಾಗಿಲ್ಲ. ಯಾವ ದೇವತೆಗಳನ್ನು ಮುಮುಕ್ಷುಗಳಾಗಿರ್ತಕ್ಕಂಥವ್ರು ಬೇರೆ ದೇವತೆಗಳನ್ನು ಬಿಡುವ ಹಾಗಿಲ್ಲ. ಅವರನ್ನು ಪೂಜೆ ಮಾಡಬೇಕು, ಭಗವಂತನನ್ನು ಪೂಜೆ ಮಾಡಬೇಕು. ಭಗವಂತ ಸಾಕ್ಷಾತ್ತಾಗಿ ಮೋಕ್ಷ ಕೊಡತಕ್ಕಂಥವನು, ಉಳಿದವರೆಲ್ಲ ಮೋಕ್ಷ ಮಾರ್ಗದಲ್ಲಿ ಕರ್ಕೊಂಡು ಹೋಗತಕ್ಕಂಥವ್ರು ದೇವತೆಗಳು. ಅವರನ್ನು ಪೂಜೆ ಮಾಡಬೇಕು, ಇವನನ್ನು ಪೂಜೆ ಮಾಡಬೇಕು. ಆದರೆ ಪೂಜಾ ಮಾಡುವಾಗ ಅವರು ಯಾರು ಬೇರೆ ದೇವತೆಗಳ ಪೂಜಾ ಮಾಡುವಾಗ ಅವರು ಭಗವಂತನಿಗೆ ಅಧೀನರು, ಭಗವಂತ ಸರ್ವೋತ್ತಮ ಅಂತ ತಿಳ್ಕೊಂಡು ಆ ಬೇರೆ ದೇವತೆಗಳನ್ನು ಮಾತ್ರ ಪೂಜೆ ಮಾಡ್ತಕ್ಕಂಥವರು ಕೆಲವರಿದ್ದಾರೆ. ಏನು ವಾಯುಸ್ತುತಿ ಹೇಳುವುದಿಲ್ಲ, ರಾಯರ ಸ್ತೋತ್ರ ಮಾತ್ರ ಹೇಳ್ತಾರೆ ಕೆಲವರು. ವಿಷ್ಣು ಸಹಸ್ರನಾಮ ಹೇಳೋದಿಲ್ಲ, ಬರೀ ರಾಯಸ್ತುತಿ ಪೂಜಾಯ ರಾಘವೇಂದ್ರ ಒಂದು ಸಾಕು ಅಂತಂದು ಬಿಡ್ತಾರೆ. ಉಳಿದವ್ರದ್ದು ಲೆಕ್ಕಕ್ಕೆ ಇಲ್ಲ. ಅದು ಗೊತ್ತು, ಏನು ಇವರೇನು ಹರಿ ಸರ್ವೋತ್ತಮ ಅಂತ ಹೇಳೋದು ಗೊತ್ತು. ಆದರೆ ನೀವು ಪೂಜೆ ಮಾಡುವಾಗ ಏನು ಸ್ತೋತ್ರ ಅಂತ ಹೇಳುವಾಗ ಬರೀ ಆ ದೇವತೆಗಳನ್ನು ಮಾತ್ರ ಹೇಳ್ತೀವಿ. ಈ ರೀತಿ ಮಾಡ್ತಕ್ಕಂಥದ್ದು ಕೆಲವರಿದ್ದಾರೆ. ಅವರಿಗಿಂತ ಕೇವಲ ಹರಿಯನ್ನು ಸ್ತೋತ್ರ ಮಾಡುವುದು ಶ್ರೇಷ್ಠ. ಕೇವಲ ರಾಯರ ಸ್ತೋತ್ರ ಹೇಳಿ ಮುಗಿಸುವುದಕ್ಕಿಂತ ಒಂದು ವೇಳೆ ರಾಯರ ಸ್ತೋತ್ರ ಹೇಳದೆ ಹೋದರೂ ಪರವಾಗಿಲ್ಲ, ವಿಷ್ಣು ಸಹಸ್ರನಾಮ ಹೇಳ್ರಿ, ವಾಯುಸ್ತುತಿ ಹೇಳ್ರಿ, ಅದಕ್ಕೆ ಹೆಚ್ಚು ಫಲ. ಇನ್ನು ಹಾಗಲ್ಲ, ಎರಡೂ ಮಾಡ್ತೇನೆ ಅಂತಂದ್ರೆ ಏನು, ವಿಷ್ಣು ಸಹಸ್ರನಾಮ ವಾಯುಸ್ತುತಿ ತಾದುಗಳು ಹೇಳ್ತೇನೆ, ರಾಯರ ಸ್ತೋತ್ರವನ್ನೂ ಹೇಳ್ತೇನೆ, ಎಲ್ಲರನ್ನೂ ಒಟ್ಟಿಗೆ ಹೇಳ್ತೇನೆ. ಅಂದರೆ ಕೇವಲ ದೇವತೆಯ ಪೂಜೆ, ಕೇವಲ ವಿಷ್ಣುವಿನ ಪೂಜೆ, ಎಲ್ಲ ದೇವತೆಗಳ ಪರಿವಾರ ಸಮೇತನಾಗಿರತಕ್ಕಂತಹ ವಿಷ್ಣುವಿನ ಪೂಜೆ, ಇದು ಮೂರಿದೆ. ಈ ಮೂರರಲ್ಲಿ ಕೊನೆಯದಿದೆಯಲ್ಲ, ಸಪರಿವಾರನಾಗಿರತಕ್ಕಂತಹ ಭಗವಂತನ ಪೂಜೆ ಏನಿದೆ ಅದು ಅತ್ಯಂತ ಶ್ರೇಷ್ಠ ಹೇಳ್ತಾರೆ. ಸಮೇ ಯುಕ್ತತಮೋ ಮತಃ, ಅತ್ಯಂತ ಯುಕ್ತವಾಗಿರ್ತಕ್ಕಂಥದ್ದು. ಮನೆ ಮುಂದೆ ಪೀಯೂಷ ವನದೀರಲು ಉದಾಸೀನ ಮಾಡಿ 100 ಯೋಜನ ಹೋಗಿ ಕೊಳಚೆ ನೀರನ್ನು ನೋಡಿ ಕೊಂಡಾಡಿ ತನು ರೋಮಾಂಚನ ಉಬ್ಬಿ ಮನ ಬಂದಂತೆ ಕುಡಿದು ಸುಖಿಸುವಂತೆ. ಅದು ಕೆಲವೆಲ್ಲ ಇರ್ತವೆ, ಕೆಲವು ಪ್ರಾಣಿಗಳು, ನಾಯಿಗಳು, ಹಂದಿಗಳು, ಅವುಗಳಿಗೆಲ್ಲ ಒಳ್ಳೆ ನಿರ್ಮಲ ನೀರು ಯಾವುದು, ಕೊಚ್ಚೆ ಯಾವುದು, ಅದೆಲ್ಲ ಏನು ಗೊತ್ತಿಲ್ಲ. ಬಾಯಾರಿತು ಅಂತಂದರೆ ಹತ್ತಿರದಲ್ಲಿ ಒಳ್ಳೆ ನೀರಿದ್ರೂ ಕೂಡ ಯಾವುದೋ ಕೊಳಚೆ ನೀರನ್ನು ಕುಡಿದು ಸಂತೋಷ ಪಡ್ತದೆ. ಹಾಗೆ ಮಾತ್ರ ಮಾಡಬೇಡಿ. ಕೇವಲ ಬೇರೆ ದೇವತೆಗಳನ್ನು ಪೂಜಾ ಮಾತ್ರ ಮಾಡಿ ಸುಮ್ಮನೆ ಹಾಗೆ ವ್ಯರ್ಥ ಮಾಡ್ಕೋಬೇಡಿ. ಒಳ್ಳೆ ನಿರ್ಮಲವಾದ ನೀರು ಇರುವಾಗ ನೀವು ಯಾಕೆ ಕೊಳಚೆ ನೀರನ್ನು ಯಾಕೆ ಕುಡಿತೀರ ಅಂತ ಕೇಳ್ತಾರೆ. ಜನುಮ ಅಂತರ ಅಗಣಿತ ದೇವರ ನೆನೆದು ದಣಿದು ಬಾಯಾರಿದೆ ಗುಣಹೀನ ನಾನಾಗಿ. ಜನುಮಾದಿರಹಿತ ಸಿರಿ ವಿಜಯ ವಿಠಲ ಎನಗೊಂದು ಸಾಧನ ತೋರಿ ನಿನ್ನ ದಾಸನ್ನ ಮಾಡೋ. ಬೇರೆ ದೇವತೆಗಳನ್ನೇ ಹೋಗಿ ಮಾಡ್ತಕ್ಕಂಥದ್ದಲ್ಲ, ಅವರನ್ನು ಕೇವಲ ಗುರುಗಳು ಅಂತ ತಗೊಳ್ಳಿ, ಪರವಾಗಿಲ್ಲ. ಅವರೇ ಗತಿಯನ್ನು ಕೊಡ್ತಕ್ಕಂಥವ್ರು, ನಮಗೆಲ್ಲ ಕೊಡ್ತಕ್ಕಂಥವ್ರು, ತಾಯಿ ತಂದೆ ಎಲ್ಲ ಅವರೇ ಎಲ್ಲ ಗತಿ ಅಂತ ಆ ಥರ ತಿಳ್ಕೊಬೇಡಿ. ಎಲ್ಲ ಮಾತೃಶ್ವರನು ಪಿತೃತುಲ್ಗಳು, ಮಾತಾ ನರಸಿಂಹಶ್ಚ ಪಿತಾ ನರಸಿಂಹ ಭ್ರಾತಾ ನರಸಿಂಹ, ಆ ನರಸಿಂಹದೇವರೇ ಅವರ ಬಳಿಗೇನೆ ಹೋಗ್ಬೇಕು. ಏನೋ ಎನಗೊಂದು ಸಾಧನ ತೋರಿ ನಿನ್ನ ದಾಸನ್ನ ಮಾಡು, ಬೇರೆ ದೇವತೆಗಳ ಕಡೆ ಹೋಗೋ ಹಾಗೆ ಮಾಡು. ಅಂದರೆ ಪರಮಾತ್ಮನನ್ನು ಭಜನೆ ಮಾಡುವಾಗ ಭಕ್ತರನ್ನು ಮಾತ್ರ ಬಿಟ್ಟರೆ ಅವನಿಗೆ ಇಷ್ಟವಾಗುವುದಿಲ್ಲ. ಯಾಕೆಂದರೆ ಎಲ್ಲ ಭಕ್ತರು, ಎಲ್ಲ ದೇವತೆಗಳು ಅವನ ಅತ್ಯಂತ ಪ್ರೀತಿ ಪಾತ್ರರು. ಅವರಿಗೆ ನಾವು ವಿರೋಧ ಮಾಡಿದರೆ ಪರಮಾತ್ಮ ಮೆಚ್ಚುವುದಿಲ್ಲ. ಆದ್ದರಿಂದ ಸಶ್ರೀಕಾಯ ಸಪರಿವಾರಾಯ ಲಕ್ಷ್ಮೀನಾರಾಯಣಾಯ ಅಂತ ನಾವು ಏನಿದ್ರೂ ಕೂಡ ಅಂಥ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಹೀಗೆ ಮಾಡಿದರೆ ಅದು ನಿಜವಾಗಿರ್ತಕ್ಕಂಥ ಒಂದು ನಿಷ್ಕಾಮ ಕರ್ಮ ಯೋಗ ಆಗ್ತದೆ ಎಂಬುದಾಗಿ ಭಗವಂತ ಧ್ಯಾನ ಯೋಗ, ಸಮಾಧಿ ಯೋಗವನ್ನು ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ. ಈ 6ನೇ ಅಧ್ಯಾಯ ಸಮಾಧಿ ಯೋಗ ಪ್ರಪಂಚನಂ ನಾಮ 6ಠೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು.
ಯಥಾಶಕ್ತಿ ಏನೋ ಕೃಷ್ಣನ ಮಾತನ್ನು ನನಗೆ ತಿಳಿದ ಮಟ್ಟಿಗೆ ಏನು ಅವರೇ ಪ್ರೇರಿಸಿದ್ದು. ಶ್ರೀಕೃಷ್ಣ, ಶ್ರೀಮದ್ ಆಚಾರ್ಯರು, ಜಯತೀರ್ಥರು ಅವರೆಲ್ಲ ರಾಯರು ನಿಂತುಕೊಂಡು, ರಾಯರ ಉಪಕಾರ ಅಷ್ಟಿಷ್ಟಲ್ಲ, ಅವರು ಏನು ಗೀತಾ ವಿವೃತ್ತಿ ಬರೆದು ಎಷ್ಟು ಸುಂದರವಾಗಿ ಅರ್ಥ ನಮಗೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಓದಿ ಏನೋ ಒಂದು ಅಲ್ಲಿದ್ದದ್ದನ್ನು ನಾನು ಅನುವಾದ ಮಾಡಿದ್ದೇನೆ. ಅದು ಅನುವಾದ ಮಾಡಿದ್ದರಿಂದ ನನ್ನ ನಾಲಿಗೆ ಶುದ್ಧವಾಗಲಿ, ವಿಶೇಷವಾಗಿ ಅಂತಃಕರಣ ಶುದ್ಧ ಆಗಲಿ. ತಮಗೆ ಕೇಳಿದವರು ಎಲ್ಲರಿಗೂ ಕೂಡ ಆ ಶ್ರೀಕೃಷ್ಣ ಹರಿವಾಯುಗಳು ವಿಶೇಷವಾದ ಅನುಗ್ರಹವನ್ನು ಮಾಡಲಿ, ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ನಿಮ್ಮನ್ನು ಮೋಕ್ಷ ಮಾರ್ಗದಲ್ಲಿ ಮುಂದುವರಿಸಲಿ, ನಿಮಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥವರು ಡಾಕ್ಟರ್ ಉಷಾ ಕಮಲಾ ಅವರು ದೊಡ್ಡ ಸೇವೆ ಮಾಡಿದ್ದಾರೆ. ಭಗವಂತನ ಆ ಜ್ಞಾನಾಮೃತ ಭಗವದ್ಗೀತಾ ಏನು ಶ್ರೀಕೃಷ್ಣ ಏನು ಉಪದೇಶ ಮಾಡ್ತಿದ್ದಾನೆ, ನೇರವಾಗಿ ಎಲ್ಲರೂ ಕೂಡ ಪಾನ ಮಾಡುವ ಹಾಗೆ, ಅಲ್ಲಿ ಒಬ್ಬ ಅರ್ಜುನ, ಇಲ್ಲಿ ನಾವೆಲ್ಲರೂ ಕೂಡ ಅರ್ಜುನರು, ಎಲ್ಲರೂ ಕೂಡ ಪಾನ ಮಾಡುವ ಹಾಗೆ ಅವರು ದೊಡ್ಡ ಸೇವೆ ಮಾಡಿದ್ದಾರೆ. ಅವರಿಗೂ ಕೂಡ ಹಿತೋಪದೇಶವಾಗಿ ಹೆಚ್ಚಿನ ಶಕ್ತಿ ಅವರು ಕೊಡಲಿ, ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ನಮ್ಮ ಗುರುಗಳು ನಾವು ಮಾಡ್ತಕ್ಕಂಥದ್ದೆಲ್ಲ ಏನು ಗುರುಗಳ ಸೇವಾ. ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ನಮ್ಮ ಗುರುಗಳು, ಅವರ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ.